ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರೆಬಲ್ ನಾಯಕ ಯತ್ನಾಳ್ ಅವರ ಬಗ್ಗೆ ಸದಾ ಒಂದಿಲ್ಲೊಂದು ವಿಚಾರಕ್ಕೆ ಅವರ ಹೇಳಿಕೆಗಳಿಂದ ವಿವಾದಕ್ಕೆ ಎಡೆಯಾಗ್ತಾ ಇರ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರ ಹೇಳಿಕೆಗಳ ಮುಖಾಂತರವೇ ಉಚ್ಚಾಟಿತರಾಗಿದ್ದಾರೆ ಬಿಜೆಪಿಯಿಂದ. ಈಗ ಘರ್ವಾಪ್ಸಿಗೆ ರೆಡಿಯಾಗಿದ್ದಾರಾ, ಮುಹೂರ್ತ ಕೂಡ ಫಿಕ್ಸ್ ಆಗಿದೆಯಾ ಅನ್ನುವಂತಹ ಅನುಮಾನ. ಅಂದ್ರೆ ಇದೆಲ್ಲದಕ್ಕೂ ಕೂಡ ಯತ್ನಾಳ್ ಅವರು ವಾಪಸ್ ಮರಳಿ ಅವರ ಮನೆಗೆ ಬರೋದಕ್ಕೆ, ಅಂದ್ರೆ ಬಿಜೆಪಿಗೆ ಬರೋದಕ್ಕೆ ಬೈ ಎಲೆಕ್ಷನ್ ಪ್ರಮುಖವಾಗಿ ಕಾರಣ ಆಗತ್ತಾ? ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿ, ಕಳೆದ 4-5 ದಿನಗಳಿಂದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯತ್ನಾಳ್ ಅವರ ಹೇಳಿಕೆಗಳು, ನಿನ್ನೆ ವಿಜೇಂದ್ರ ಅವರು ಕೊಟ್ಟಂತ ಹೇಳಿಕೆಗಳು, ಈಗ BS ಯಡಿಯೂರಪ್ಪ ಅವರು ಯತ್ನಾಳ್ ಅವರ ಬಗ್ಗೆ ಕೊಟ್ಟಂತ ಹೇಳಿಕೆ, ಘರ್ವಾಪ್ಸಿಗೆ ಮುಹೂರ್ತ ಫಿಕ್ಸ್ ಆಗಿದ್ಯಾ, ಇಷ್ಟೆಲ್ಲ ಅನುಮಾನಗಳು ಮೂಡ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕೂಗು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ, ಎರಡೂ ಕ್ಷೇತ್ರವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ, ಶ್ರೀರಾಮುಲು ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ, 2 ಕ್ಷೇತ್ರದಲ್ಲಿ ಗೆಲ್ಲುವಂತಹ ವಿಶ್ವಾಸ. ಒಂದು ಕಡೆ ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ, ಮಾಜಿ ಶಾಸಕರು ವೀರಣ್ಣ ಚರಂತಿಮಠ ಅವರ ಪರ ದೊಡ್ಡ ಅಲೆಯೇ ಎದ್ದಿದೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಶ್ರೀನಿವಾಸ್ ಅವರ ಪರನೂ ಕೂಡ ದೊಡ್ಡ ಅಲೆ ಎದ್ದಿದೆ. 2 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲುವಿನ ನಗೆ ಬೀರೋದಕ್ಕೆ ಈಗ ಆಲ್ರೆಡಿ ರೆಡಿ ಆಗಿದೆ. ಇದೆಲ್ಲದರ ನಡುವೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು ತಮ್ಮದೇ ಆದಂತಹ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಅವರಿಗೆ ಅವರದ್ದೇ ಆದಂತಹ ಫ್ಯಾನ್ಸ್ಗಳಿದ್ದಾರೆ. ಹಿಂದುತ್ವದ ಹುಲಿ ಅಂತಾನೆ ಖ್ಯಾತಿ ಪಡೆದವರು ಯತ್ನಾಳ್ ಅವರು. ಆದರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ, ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡೇನೆ, ಅದು ಬಹಿರಂಗವಾಗಿ ಮಾತನಾಡಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ. ಈಗ ಈ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪೇನ್ಗೆ ಬರ್ತಾರಾ, ಪ್ರಚಾರಕ್ಕೆ ಬರ್ತಾರಾ ಯತ್ನಾಳ್ ಅವರು ಮೊನ್ನೆ ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಬಿಜೆಪಿ ಪಕ್ಷ ನನಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ, ನಾನು ಯಾವುದೇ ಬೇರೆ ಪಕ್ಷಕ್ಕೆ ಹೋಗಲ್ಲ. ಕಾಂಗ್ರೆಸ್ಸಿಗೆ ಸೇರ್ತೀರಂತೆ ಸರ್, ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಹೋಗಲ್ಲ. ಬೇಕಾದರೆ 2028ರ ಒಳಗಡೆ ನಾನು ಸ್ವಂತ ಪಕ್ಷ ಕಟ್ಟಿ ನನ್ನ ಪಕ್ಷ ಅಧಿಕಾರಕ್ಕೆ ಬಂದು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ ಹೊರತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲೂ ಕೂಡ ನಾನು ಬಿಜೆಪಿ ಬಿಟ್ಟು ಹೋಗ್ತೀನಿ, ಪಕ್ಷಕ್ಕೆ ನಾನು ದ್ರೋಹ ಬಗೆಯಲ್ಲ, ಮೋದಿ ಅವರಿಗೆ ನಾನು ದ್ರೋಹ ಬಗೆಯಲ್ಲ, ಪಕ್ಷ ನನಗೆ ತಾಯಿ ಸಮಾನ, ನನಗೆ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ ಅಂತ ಇದೇ ಬಸನಗೌಡ ಪಾಟೀಲ್ ಅವರು ಪಕ್ಷದ ಬಗ್ಗೆ ಅಷ್ಟು ನಿಷ್ಠೆಯನ್ನ ಇಟ್ಕೊಂಡಿದ್ದಾರೆ. ನೋಡಿ, ವಿಜಯೇಂದ್ರ ಅವರು ಹೇಳ್ತಾರೆ, ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರುಗಳೇ, ಕಾಂಗ್ರೆಸ್ ನಾಯಕರುಗಳೇ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರೇ ಸಪೋರ್ಟ್ ಮಾಡಿದ್ರು ನಮಗೆ ಸ್ವಾಗತ. ಯತ್ನಾಳ್ ಅವರು ಬರಲಿ, ಪ್ರಚಾರ ಮಾಡಲಿ. ಶ್ರೀರಾಮುಲು ಅವರು ಕೂಡ ಹೇಳಿದ್ರು, ಯತ್ನಾಳ್ ಅವರು ಬಿಜೆಪಿಗೆ ಒಂದು ಶಕ್ತಿ ಇದ್ದಂತೆ, ಖಂಡಿತ ಪ್ರಚಾರ ಮಾಡಲಿ. ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ ಅಭ್ಯರ್ಥಿ ಅವರೂ ಕೂಡ ಯತ್ನಾಳ್ ಅವರು ಬರಲಿ ಅಂತ ಹೇಳಿದ್ದಾರೆ. ಪ್ರಚಾರಕ್ಕೆ ಬರಲಿ, ನನ್ನ ಪರ, ಪಕ್ಷದ ಪರ ಅವರು ಪ್ರಚಾರ ಮಾಡಲಿ ಅಂತ ಹೇಳಿ. ಈಗ BS ಯಡಿಯೂರಪ್ಪ ಅವರು ಯತ್ನಾಳ್ ಅವರು ಪ್ರಚಾರಕ್ಕೆ ಬಂದರೆ ಸ್ವಾಗತ ಅಂತ ಹೇಳಿಕೆ ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಉಂಟು ಮಾಡುವಂತಹ ಸ್ಟೇಟ್ಮೆಂಟು. ಯಾಕಂದರೆ ಎಣ್ಣೆ ಸೀಗೆಕಾಯಿ ಯಾರ್ಯಾರು, ಯಡಿಯೂರಪ್ಪ ಫ್ಯಾಮಿಲಿ, ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿಯೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಅದೇ ಕಾರಣಕ್ಕೆ ಪಕ್ಷದಿಂದ ಉಚ್ಚಾಟಿತರಾಗಿರೋದು. ಈಗ ಈ ಬೈ ಎಲೆಕ್ಷನ್ನ ನೆಪದಲ್ಲಿ ಮತ್ತೊಮ್ಮೆ ಪಕ್ಷಕ್ಕೆ ಘರ್ವಾಪ್ಸಿ ಆಗ್ತಾರಾ ಯತ್ನಾಳ್ ಅವರು ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಯತ್ನಾಳ್ ಅವರು ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ ಅವರದ್ದೇ ಆದಂಥ ಒಂದು ಹಿಡಿತವನ್ನು ಸಾಧಿಸಿದ್ದಾರೆ. ಯಾಕಂದರೆ ಅವರಿಗೆ ಅವರದ್ದೇ ಆದಂತಹ ಫ್ಯಾನ್ಸ್ಗಳಿದ್ದಾರೆ. ಹಿಂದೂ ಫೈರ್ ಬ್ರ್ಯಾಂಡ್, ಯಾವುದೇ ಕಾರಣಕ್ಕೂ ಕೂಡ ಅವರ ಮಾತಲ್ಲಿ ಅವರು ರಾಜಿ ಆಗೋದೇ ಇಲ್ಲ. ಏನೇ ವಿಚಾರ ಇದ್ರೂ ಏಕಮಾರ್ ದೋ ತುಕಡ, ಅಂದರೆ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಮಾತನಾಡ್ತಾರೆ ಯತ್ನಾಳ್ ಅವರು. ಸೊ ಎಲ್ಲೋ ಒಂದು ಕಡೆ ಒಬ್ಬ ಒಳ್ಳೆ ನಾಯಕರು, ಒಬ್ಬ ಮುಖ್ಯಮಂತ್ರಿ ಆಗಬೇಕಾದಂತಹ ಒಬ್ಬ ನಾಯಕ
ಮಾತನ್ನ ಸ್ವಲ್ಪ ಮಟ್ಟಿಗೆ ಹಿಡಿತದಲ್ಲಿ ಇಟ್ಕೊಂಡಿದ್ರೆ, ಅಂದರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಮಾತಾಡಬೇಕು ಇವೆಲ್ಲವನ್ನ ಇಟ್ಕೊಂಡಿದ್ರೆ ಇವತ್ತು ಯಡಿಯೂರಪ್ಪ ಅವರ ನಂತರದಲ್ಲಿ BJPಯಲ್ಲಿ ಯಾರಾದರೂ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ತಾ ಇದ್ರೇನು. ಆದರೆ ಅವರ ಮಾತುಗಳು, ಅಂದರೆ ನೇರ ಮಾತುಗಳಿದೆಯಲ್ಲ, ಅದೇ ಎಲ್ಲೋ ಒಂದು ಕಡೆ ಅವರನ್ನ ಇವತ್ತು ಈ ಪರಿಸ್ಥಿತಿಗೆ ತಂದಿದೆಯೇನೋ ಗೊತ್ತಿಲ್ಲ. ಆದರೆ ಈ ಬೈ ಎಲೆಕ್ಷನ್ನಲ್ಲಿ 100% ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ ಅವರು ಕೂಡ ಈಗ ಸ್ವಾಗತ ಅಂತ ಹೇಳಿರೋದು ಎಲ್ಲೋ ಒಂದು ಕಡೆ BJPಗೆ ಮತ್ತಷ್ಟು ಬಲ ಬಂದಿರೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನ ಕೂಡ ನೀವು ತಿಳಿಸಬಹುದು, ಕಮೆಂಟ್ಗಳನ್ನು ಮಾಡಿ. ಯತ್ನಾಳ್ ಅವರ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವರು BJPಗೆ ಬರಲಿ ಅಂತ ಹೇಳಿ ಪಾಪ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೀರಾ. ಯತ್ನಾಳ್ ಅವರು ಬರ್ತಾರಾ, ಗರ್ವಾಪ್ಸಿ ಆಗ್ತಾರಾ, ಹೋಗ್ಲಿ ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನಲ್ಲಿ ಕ್ಯಾಂಪೇನ್ ಆದರೂ ಮಾಡ್ತಾರಾ, ಏನು ಕತೆ ಏನು, ಎಲ್ಲದರ ಬಗ್ಗೆ ನೀವು ಕಮೆಂಟ್ ಮಾಡಬಹುದು. ಧನ್ಯವಾದ.